ಭಾರತೀಯ ಸನಾತನ ಧರ್ಮ ಸಂಸ್ಕೃತಿ ಸಂಸ್ಕಾರ ಉಳಿಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಶ್ರೀಮಠವು ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದು ಡಾಕ್ಟರ್ ನಾಗರಾಜ ಸ್ವಾಮೀಜಿ ಹೇಳಿದರು. ಗೊಬ್ಬಿ ಹಾಗೂ ತುಮಕೂರು ಗಡಿಭಾಗದ ಸಿದ್ದಪ್ಪನಪಾಳ್ಯ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಸಮೇತ ಉಮಾಮಹೇಶ್ವರಿ ಸನ್ನಿಧಾನ ಶ್ರೀ ಶಿವಶನೇಶ್ವರ ಮಠದಲ್ಲಿ ಶ್ರೀ ಶಿವಶನೇಶ್ವರ ಜಯಂತಿ ಮತ್ತು ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ನಾಗರಾಜ ಗುರುಜಿರವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ, ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಶ್ರೀಗಳಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ನಾಗರಾಜ ಸ್ವಾಮೀಜಿ ಅವರು, ರಕ್ತದಾನ, ನೇತ್ರದಾನ ಹಾಗೂ ಅನ್ನದಾನ ಬಹಳ ಪ್ರಮುಖವಾದ ಅಂಶಗಳಾಗಿದ್ದು, ಕಳೆದ 15 ವರ್ಷಗಳಿಂದಲೂ ದೇವರ ಪ್ರೇರಣೆಯಿಂದ ಶ್ರೀಮಠವು ನಡೆಯುತ್ತಿದೆ. ಸಾವಿರಾರು ಭಕ್ತರು ಮಠಕ್ಕೆ ಆಗಮಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಸಾಕಷ್ಟು ಪವಾಡಗಳು ಸಹ ನಡೆದಿದ್ದು, ಮುಂದಿನ ದಿನದಲ್ಲಿ ನಿರಂತರ ದಾಸೋಹ ಸೇರಿದಂತೆ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಮಾಡುವುದಕ್ಕೆ ಎಲ್ಲಾ ರೀತಿಯ ಯೋಜನೆಯನ್ನ ಮಾಡಲಾಗುತ್ತಿದೆ ಅಂತ ತಿಳಿಸಿದ್ರು. ಶ್ರೀಮಠದಲ್ಲಿ ಶಿವಶನೇಶ್ವರ ಜಯಂತಿಯನ್ನ ಹಮ್ಮಿಕೊಂಡಿದ್ದು, ಅದರ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ವಿ. ಹಾಗೆಯೇ ಇಲ್ಲಿ ಇವತ್ತು ನಮ್ಮ ಹುಟ್ಟುಹಬ್ಬ ಇರೋದ್ರಿಂದ ನಾವು ಭಕ್ತರಲ್ಲಿ ಸೇರಿ ಸಾಯಂಕಾಲ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ದೊಡ್ಡ ಮಟ್ಟದ ಸ್ವಾಮಿಗಳು, ಹಾಗೆಯೇ ಯಾವ ವಿದ್ಯಾರ್ಥಿಗಳಿಗೆ ಮುಂದೆ ಈ ಸಲ ನಡೆದಿರ್ತಕ್ಕಂಥ SLCಯಲ್ಲಿ ಉನ್ನತ ಅಂಕ ಪಡೆದಿರ್ತಕ್ಕಂಥ ಮಕ್ಕಳನ್ನ ಕರೆಸಿ ಅವ್ರನ್ನ ಕರ್ಕೊಂಡು ಒಂದು ಪ್ರತಿಭಾ ಪುರಸ್ಕಾರ ಮಾಡಿಕೊಂಡಿದ್ದೀವಿ. ಕ್ಷೇತ್ರದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಮಾಡಿಕೊಂಡು ಹೋಗ್ತಾಯಿದ್ದೀವಿ. 15 ವರ್ಷ ಅಂದರೆ ನಮ್ಮ ಮನೆ ಒಳಗಿದ್ದಾಗಿಂದ ಆಗ್ತಕ್ಕಂಥದ್ದು. ಮನೆ ಒಳಗೆ ಬಂದು ಒಂದು ಹುತ್ತ ಬಂತು. ಹುತ್ತದಿಂದ ಅಲ್ಲಿ ಬಂದು ನಾವೊಂದು ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಹೇಳಿಕೆ ಆದಾಗ, ಇಲ್ಲ ನಿಮ್ಮ ಮನೆಯಲ್ಲಿ ಈ ಥರ ದೇವರ ಐತಿ, ನೀವು ಒಂದು ದೇವಸ್ಥಾನ ಮಾಡಬೇಕು ಅಂತ ನಮಗೆ ಪ್ರೇರಣೆ ಆಗ್ತದೆ. ದೈವ ಪ್ರೇರಣೆ ಆಗಿದಾಗ ನಾವು ಆ ದೇವಸ್ಥಾನ ಮಾಡ್ತೀವಿ. ಮನೆಯಲ್ಲಿ ಕೂತ್ಕೊಂಡು ಹೇಳಿಕೆ ಹೇಳ್ಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ದೇವಸ್ಥಾನ ಮಾಡಲೇಬೇಕಪ್ಪ ಅಂತನ ಭಗವಂತ ಶನೇಶ್ವರರ ಆಜ್ಞೆ ಆಗ್ತದೆ. ಅಂದು ಆ ಒಂದು ದೇವಸ್ಥಾನ ಮಾಡಿ ಕೂತ್ಕೊಂತೀವಿ. ಬರ್ತಕ್ಕಂಥ ಭಕ್ತರು ಇಲ್ಲಿ ಏನೋ ಒಂದು ಕಷ್ಟ ಕೇಳ್ಕೊಂಬರೋರು, ನಮಗೆ ಯಾವುದೋ ಒಂದು ಯಂತ್ರ ತಂತ್ರ ಮಾಡಿದಾಗ ಅದನ್ನು ಸುಳ್ಳು ಹೇಳಬಾರ್ದು, ಅದು ನಮ್ಗೆ ಒಳ್ಳೇದಾಗಲ್ಲ ಅಂತ ತಿಳ್ಕೊಂಡು ಕೆಲವಾರು ವರ್ಷಗಳ ಹಿಂದೆ ಬೇರೆ ಕಡೆ ಹೋಗಿ ಗುರುವಿಂದ ಪಡೆದಕ್ಕಂಥ ಗುರುವಿದ್ಯೆನೇ ಕಲಿತು ಬಂದು ಸನ್ನಿಧಾನ ಮಾಡಿಕೊಂಡು ಕ್ಷೇತ್ರ ಮಾಡಿ, ಕ್ಷೇತ್ರದಿಂದ ಇವತ್ತು ಶ್ರೀಮಠ ಆಗಿದೆ. ಶ್ರೀಮಠದಲ್ಲಿ ಪ್ರಥಮ ಆದ್ಯತೆ ಅನ್ನದಾಸೋಹ. ಇವತ್ತು ಒಂದು ತಿಂಗಳಿಗೆ 25,000 ಜನದ್ದು ಅನ್ನದಾಸೋಹ ನಡೀತಾ ಐತೆ. ಹಾಗೆಯೇ ಓದೋ ಮಕ್ಕಳಿಗಾಗಲಿ, ಕೆಲವಾರು ನಿರಾಶ್ರಿತರಾಗಲಿ ಒಂದು ಸಹಾಯ ಮಾಡಿಕೊಂಡು ಶ್ರೀಮಠ ಮುಂದುವರ್ಕೊಂಡು ಹೋಗ್ತಾ ಐತೆ. ಭಕ್ತರ ಆಶಯದಂತೆ ನಡೀತಾ ಇರ್ತಾರೆ. ಭಾರತ ಸನಾತನ ಧರ್ಮದ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಶ್ರೀಮಠ. ಮುಂದಿನ ದಿನಮಾನಗಳು ಇದು ಇನ್ನೂ ಎತ್ತರವಾಗಿ ಬೆಳೆಯಲಿ ಅಂತ ನಾವು ಆ ಭಗವಂತನ ಕೇಳ್ತೀವಿ. ಯಾವ ಭಾಗದಿಂದ ಬರ್ತಾರೆ ಭಕ್ತರಿಗೆ? ಬಿಜಾಪುರದಿಂದ ಬರ್ತಾರೆ, ಅಲ್ಲಿ ಬಳ್ಳಾರಿಯಿಂದ ಬರ್ತಾರೆ, ಮೈಸೂರು ಭಾಗದಿಂದ ಬರ್ತಾರೆ, ಕರ್ನಾಟಕದ ಮೂಲೆಯಿಂದಲೂ ಬರ್ತಾರೆ. ಈಗ 2 ವರ್ಷದ ಹಿಂದ್ಲಿಂದನ ತಮಿಳುನಾಡು, ಆಂಧ್ರ 2 ಭಾಗದಿಂದಲೂ ಬರ್ತಾ ಇದ್ದಾರೆ. ಏನೆಲ್ಲ ಸಮಸ್ಯೆಗಳನ್ನು ಉತ್ಕೊಂಡು ಬರ್ತಾರೆ, ಹೇಗೆ ಪರಿಹರಿಸ್ತೀರ ಅದನ್ನು? ನಾವು ಗುರುವಾರ ಲಕ್ವಾ ಪೇಷಂಟು, ಫೈನಲ್ ಕಾರ್ಡ್ ಕಟ್ ಆಗಿರೋರು, ಹಾಗೆಯೇ ಯಾವುದೋ ದೊಡ್ಡ ಒಂದು ಕ್ಯಾನ್ಸರ್ ಕಾಯಿಲೆ ಅಂದರೆ ಪ್ರಥಮವಾಗಿ ನಮ್ಮ ಮನೆ ಹಿಂಗೆ ನಮ್ಮ ಸ್ವಂತ ಅಣ್ಣನಿಗೆ ಕ್ಯಾನ್ಸರ್ ಆಗಿರ್ತದೆ. ಡಾಕ್ಟ್ರು 40 ದಿವಸ ಟೈಮ್ ಕೊಟ್ಟಿರ್ತಾರೆ, ಇಲ್ಲಪ್ಪ ಇದು ತುಂಬ ಮೀರೋಗಿದೆ ಅಂತ. ನಾವು ಅವ್ರನ್ನೂ ಕರ್ಕೊಂಬಂದು ನಾವು ಭಗವಂತನ ಪಾದಡಿಗೆ ಹಾಕ್ತೀವಿ. ಇವತ್ತು ತುಂಬ ಉತ್ತಮವಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ, ಏನೂ ಆಗಿಲ್ಲ. ಬರ್ತಕ್ಕಂಥ ಈ ಲಕೋ ಹೊಡೆದಿರೋ ಪೇಷಂಟ್ ಬರ್ತಾರೆ, ಅವ್ರನ್ನ ಮಂತ್ರಗಳ ಮುಖಾಂತರ, ಹಿಂದೆ ನಮ್ಮ ಸನಾತನ ಧನ್ವಂತರಿ ಪದ್ಧತಿ ಏನಿತ್ತು ಅದನ್ನು ಅಳವಡಿಸ್ಕೊಂಡು ವಿಭೂತಿಯಿಂದ ಆಗಿರ್ತಕ್ಕಂಥ ಗೋವಿನಿಂದ ತಯಾರಾಗಿರ್ತಕ್ಕಂಥ ಭಸ್ಮ, ಸಗಣಿಯಿಂದ ಮಾಡಿರ್ತಕ್ಕಂಥ ಭಸ್ಮನ ಆ ಶರೀರಕ್ಕೆ ಲೇಪನ ಮಾಡಿ ಧನ್ವಂತರಿ ವಿದ್ಯೆ ಮುಖಾಂತರ ಮಂತ್ರಗಳನ್ನ ಅಳವಡಿಸಿದಾಗ ಶರೀರದಲ್ಲಿ ಲಕ್ವ ಹೊಡೆದಿರತಕ್ಕಂಥದ್ದು ಮೂಳೆಗಳು, ರಕ್ತ ಸಂಚಾರಗಳು ಚೆನ್ನಾಗಾಗಿ ಉನ್ನತ ಮಟ್ಟದಲ್ಲಿ ಹುಷಾರಾಗ್ತಿದ್ದಾರೆ. ತುಂಬ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ನಮಗೆ. ಈಗಲೂ ನಡ್ಕೊಂಡಿದ್ದೆ, ಪ್ರತಿ ಗುರುವಾರ ಮಾಡ್ತಾ ಇದ್ದೀವಿ. ಮಠದ ಭಕ್ತರು ಮಾತನಾಡಿ, ನಾವು ಬಳ್ಳಾರಿಯಿಂದ ಆಗಮಿಸಿದ್ದು ಅಪಘಾತವಾದಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಡೆದುಕೊಂಡಾಗ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದಿವೆ ಅಂತ ಹೇಳಿದ್ರು. ನಾವು ತುಮಕೂರಿಂದ ಬರ್ತಾ ಇರೋದು. ಇಲ್ಲಿ ಶಿವಶನೇಶ್ವರ ಮಠ ಅಂತೇಳಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾ ಇರೋದು. ತುಂಬಾ ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆ ಇತ್ತು, ಮತ್ತೆ ಆರ್ಥಿಕವಾಗೂ ಸಮಸ್ಯೆ ಇತ್ತು. ಮತ್ತೆ ಇಲ್ಲಿ ಬಂದ್ಮೇಲೆ ನಮ್ಗೆ ತುಂಬಾ ಒಳ್ಳೇದಾಗಿದೆ. ಇಲ್ಲಿ ಸುಮಾರು ಜನ ಬರ್ತಾರೆ. ಅಮಾವಾಸ್ಯೆ ಪೌರ್ಣಮಿಲಿ ಕಟ್ಲೆ ಎಲ್ಲ ಮಾಡಿಕೊಡ್ತಾರೆ, ಮತ್ತೆ ದೃಷ್ಟಿದೋಷ ಎಲ್ಲ ಮಾಡ್ತಾರೆ. ಮತ್ತೆ ಇಲ್ಲಿ ಬಂದಾಗಿದೆ ನಮ್ಗೆ ತುಂಬಾ ಒಳ್ಳೇದಾಗಿದೆ. ಅನ್ನದಾಸೋಹ ಇರುತ್ತೆ ಇಲ್ಲಿ ಪ್ರತಿದಿನ. ಬರೋಂಥ ಭಕ್ತರಿಗೆ, ಇಲ್ಲಿ ಬರೋಂಥ ಎಲ್ಲ ಭಕ್ತರ ಸಮಸ್ಯೆಗಳನ್ನ, ಸಂಕಷ್ಟಗಳನ್ನ ಡಾಕ್ಟರ್ ನಾಗರಾಜ್ ಗುರೂಜಿ ಅವರು ಬಗೆಹರಿಸ್ಕೊಡ್ತಾರೆ. ನಿಮ್ದು ಯಾವುದೇ ಸಮಸ್ಯೆ ಇರ್ಬೋದು, ಜಮೀನಿನ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಇಲ್ಲ ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಎಂಥದೇ ಸಮಸ್ಯೆ ಇದ್ರೂ ಸ್ವಾಮೀಜಿಗಳು ಅದನ್ನ ಬಗೆಹರಿಸ್ಕೊಡ್ತಾರೆ. ಇದೇ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ರೇಣುಕ ಪ್ರಸಾದ್, ಪರಮೇಶ್ವರಪ್ಪ, ಚನ್ನಬಸವಯ್ಯ ಸೇರಿದಂತೆ ಸಾವಿರಾರು ಭಕ್ತರು ಆಗಮಿಸಿದ್ದರು.
4 ದಶಕಗಳಿಂದ ಗುಣಮಟ್ಟದ ಹಾಗೂ ಅತ್ಯುತ್ತಮ ಶೈಕ್ಷಣಿಕ ಸೇವೆ ನೀಡಿ ಪಾವಗಡ ಪಟ್ಟಣದ ಪೋಷಕರ ವಿಶ್ವಾಸದ ಸಂಕೇತವಾಗಿರುವ ಏಕೈಕ ಸಂಸ್ಥೆ ಅಂದ್ರೆ ಅದುವೇ ಶ್ರೀ ಶಾರದಾ ವಿದ್ಯಾಪೀಠ. LKGಯಿಂದ 10ನೇ ತರಗತಿವರೆಗೆ 30ಕ್ಕೂ ಹೆಚ್ಚಿನ ನುರಿತ ಶಿಕ್ಷಕ ವೃಂದದೊಂದಿಗೆ ಪ್ರತಿ ವರ್ಷ ಉತ್ತಮ ಫಲಿತಾಂಶ ನೀಡುತ್ತಿರುವ ವಿಶ್ವಾಸನೀಯ ಶ್ರೀ ಶಾರದಾ ವಿದ್ಯಾಪೀಠದಲ್ಲಿ ಮೌಲ್ಯಯುತ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ, ಉತ್ತಮ ಸಾರಿಗೆ ವ್ಯವಸ್ಥೆ, ಸುಸಜ್ಜಿತ ಲ್ಯಾಬ್, ಗ್ರಂಥಾಲಯ, ವಿಶಾಲ ಆಟದ ಮೈದಾನ, CCTV ಕಣ್ಗಾವಲು, ಹಲವು ಸೇವೆಗಳೊಂದಿಗೆ 4 ದಶಕಗಳಿಂದ ಮುನ್ನಡೆಯುತ್ತಿರುವ ಸಂಸ್ಥೆ ಶ್ರೀ ಶಾರದಾ ವಿದ್ಯಾಪೀಠ. ಹೆಚ್ಚಿನ ಮಾಹಿತಿಗಾಗಿ 7892571259 ಗೆ ಕರೆ ಮಾಡಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.